ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ ಗುರು. ನನ್ನ ಹೆಸರು ಪ್ರಶಾಂತ್ ಅಂತ. ನಾನು ಬಂದು ಹೈಪರ್ ಬಾಯ್ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಮೇನ್ ಕಾನ್ಸೆಪ್ಟ್ ಏನಂದರೆ ಬೈಕಿಂಗು ಪ್ಲಸ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋವಂಥ ವಿಷಯದ ಬಗ್ಗೆ ನಾನು ಮಾಡೋಣ ಅಂತ ಇದ್ದೀನಿ. ಪ್ಲಸ್ ಯಾವುದೇ ಆಗಲಿ ಸಮಾಜದ ಕೆಲಸ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ಎಲ್ಲರೂ ನಿಮ್ಮ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ಬೇಡ್ಕೊತೀನಿ. ಥ್ಯಾಂಕ್ ಯು ಗೈಸ್. ನೋಡಿ ವಿಡಿಯೋ ಇನ್ನು ಮುಂದೆ ಚೆನ್ನಾಗಿರೋ ವೀಡಿಯೋಸ್ ಬರುತ್ತೆ. ಎಲ್ಲರೂ ನಿಮ್ಮ ಪ್ರೋತ್ಸಾಹ ಎಲ್ಲ ಕೊಡಿ. ಸೊ ಐ ವಿಲ್ ಬಿ ವೆರಿ ಗ್ರೇಟ್ಫುಲ್ ಟು ಯು ಗೈಸ್. ಸೊ ದಿಸ್ ಇಸ್ ಮೈ ಡೈಲಿ ವ್ಲಾಗ್ಸ್. ಸದ್ಯಕ್ಕೆ ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀನಿ, ಆ ನಂತರ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ನೀಡ್ ಯುವರ್ ಸಪೋರ್ಟ್ ಗೈಸ್. ಯಾವುದು ಗುರು ಅಂಕಲ್ಗಳು? ಈ ಟ್ರಾಫಿಕ್ ಜಂಕ್ಷನ್ ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಯಾವುದೇ ರೀತಿ ಪೊಲೀಸವರು ಯಾವುದೇ ಸ್ಟೆಪ್ಸ್ ಯಾವುದು ತಗೊತಿಲ್ಲ ಇಲ್ಲಿ. ಅದು ಯಾಕೋ ಗೊತ್ತಿಲ್ಲಪ್ಪ, ಜನರು ಸ್ಕೈ ವಾಕ್ ಇದ್ರು ರೋಡಲ್ಲಿ ನಡ್ಕೊಂಡು ಹೋಗ್ತವೆ. ಅದೇನಂತ ಗೊತ್ತಾಗ್ತಾ ಇಲ್ಲ. ಒಂದು ಬೇಸಿಕ್ ಸಿವಿಕ್ ಸೆನ್ಸ್ ಅನ್ನೋದಿಲ್ಲ ನಮ್ಮ ಜನರಿಗೆ. ನೋಡಿ, ಲುಕ್ ಅಟ್ ದಿಸ್ ಗೈಸ್. ಆಟೋದವರು ಎಲ್ಲಂದ್ರೆ ಅಲ್ಲಿ ಹಾಕ್ತಾರೆ ಗಾಡಿ. ಯೂಸ್ಲೆಸ್. ಸೊ ಫಸ್ಟ್ ಆಫ್ ಆಲ್ ಹೇಳಕ್ಕೆ ಮರ್ತೋದೆ, ನನ್ನ ಇನ್ಸ್ಪಿರೇಷನ್ ಬಂದು ಟಿಪಿಕಲ್ ಕನ್ನಡಿಗ ಅಂತ ಮಿಸ್ಟರ್ ಲಲಿತ್ ಗೌಡ ಅವರು. ಮೋಟೋ ಬ್ಲಾಗ್ ಮಾಡೋಕ್ಕೆ ಸಾರಿ. ಸೊ ದಿಸ್ ಇಸ್ ಮೈ ಆಫೀಸ್ ಟೈಮ್. ಈ ಟೈಮಲ್ಲಿ ನಾನು ಯಾವತ್ತೂ ಆಫೀಸ್ಗೆ ಹೋಗ್ತಾ ಇರ್ತೀನಿ. ಸೊ ಐ ಥಾಟ್ ಆಫ್ ಮೇಕಿಂಗ್ ಶಾರ್ಟ್ ಆನ್ ದಿ ವೇ.
ನಾನು ಯೂಸ್ ಮಾಡ್ತಿರೋ ಗಾಡಿ ಪಲ್ಸರ್ N250 2025 ಮಾಡಲ್ಲು. ಇದು ನಮ್ಮ ಬೆಂಗಳೂರು. ಬೆಳಿಗ್ಗೆ 8:25 ಇಷ್ಟು ಟ್ರಾಫಿಕ್ ಇದೆ. ಇನ್ನು ದಿನ ಪೂರ್ತಿ ಅದು ಏನು ಕತೆನೋ ಏನು ಬಾಲೋ. One of the worst roads in Bangalore. ರೋಡ್ ಟ್ಯಾಕ್ಸ್ ಅಷ್ಟು ಇದು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ, ಫೈನ್ಸ್ ಅಷ್ಟು ಕಲೆಕ್ಟ್ ಮಾಡ್ತಾರೆ. ರೋಡ್ಗಳು ಮಾಡೋಕೆ ಅದೇನಾಗಿದೆ ಇವ್ರಿಗೆಲ್ಲ ಗೊತ್ತಿಲ್ಲ. ಸಿ ರೈಟ್ ಹೋಗ್ಬೇಕಾಗಿರೋ ನಾಯಿ ಸ್ಟ್ರೈಟ್ ಹೋಗ್ತಿದೆ. ಓಕೆ ಬೈಸ್, ಸಿಗೋಣ ಮತ್ತೆ.